ಟೌನ್ಶಿಪ್ ವಿವಾದ ನಡುವೆ ಕೂಡ ಇವತ್ತು ಭೂ ರೈತರಿಗೆ ಪರಿಹಾರ ನೀಡಲಿಕ್ಕೆ ಜಿಬಿಡಿಯ ಮುಂದಾಗಿರುವಂಥದ್ದು. ಇವತ್ತು ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಜಿಬಿಡಿಯ ಕಚೇರಿಯಲ್ಲಿ ರೈತರಿಗೆ ಪರಿಹಾರದ ಹಣ ನೀಡ್ತಾ ಇದ್ದಾರೆ. ಸದ್ಯ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಸಾಕಷ್ಟು ವಿರೋಧ ವಿವಾದ ಜಟಾಪಟಿ ಇತ್ತು, ಅದ್ರ ನಡುವೆ ಕೂಡ ಇವತ್ತು ಮೊದಲನೇ ಹಂತದಲ್ಲಿ ಪರಿಹಾರ ಕೊಡ್ತಾ ಇದ್ರಿ. ಯಾವ ರೀತಿ ಪರಿಹಾರ ಕೊಟ್ರಿ ಅಂತೇಳಿ? ಈಗ ಹೋರಾಟ ಮಾಡ್ತಾ ಇದ್ದಂಥವ್ರು ಇವ್ರ ಹತ್ರ ದುಡ್ಡಿಲ್ಲ ಅಂತಕ್ಕಂಥ ಅಪಪ್ರಚಾರ ಮಾಡ್ತಿದ್ರು, ಮರ ಮಾಲ್ಕಿಗೆ ದುಡ್ಡು ಕೊಡಲ್ಲ ಅಂತ ಅಪಪ್ರಚಾರ ಮಾಡ್ತಿದ್ರು. ಅದಕ್ಕೆ ಈಗ ನಾವು ಸಾಂಕೇತಿಕವಾಗಿ ಸುಮಾರು ನಾವೇನು ಮೊನ್ನೆ ನೋಟಿಫಿಕೇಷನ್ ಮಾಡೋದಲ್ಲ, ಫೈನಲ್ ನೋಟಿಫಿಕೇಷನ್ನು 90% ಜನಕ್ಕೆ ಇವತ್ತು ನಾವು ಪರಿಹಾರ ವಿತರಣೆ ಮಾಡ್ತಾಯಿದ್ದೀವಿ. ಇವತ್ತು ಶುಕ್ರವಾರ ಆದ್ದರಿಂದ ಇವತ್ತಿಂದ ಅದನ್ನು ಚಾಲನೆಗೆ ಕೊಟ್ಟಿದ್ದೇವೆ. ನಾವು ಬೇರೆ ಬೇರೆ ರೀತಿಯ ಪರಿಹಾರ ಹಣ ಕೂಡ ಈ ಸಲ ಕೊಡ್ತಾರೆ ಸರ್, ಇಡಗಂಟು ರೀತಿ ಅದೆಲ್ಲ ಯಾವ ರೀತಿ, ಮರ ಮಾಳಿಗೆಗಳು ಯಾವ್ಯಾವ ರೀತಿ ಪರಿಹಾರ ಅಂತೇಳಿ? ಮರ ಮಾಲ್ಕಿಗೆ ನಾನು ನಿನಗಾಗಲೇ ಅನೌನ್ಸ್ ಮಾಡೋದಲ್ಲ, ನಿಮ್ಮ ಮುಂದೆ ಎಲ್ಲ ರೆಕಾರ್ಡ್ ಆಗಿರಬೇಕು. ಇಡಗಂಟೆ ಏನು ಅಂತಂದರೆ, ಈಗ ಅವ್ರಿಗೆ ಜಮೀನು ಕಳ್ಕೊಳ್ತಾ ಇರ್ತಕ್ಕಂಥವ್ರಿಗೆ ಬಡವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಕುಟುಂಬಕ್ಕೆ ಒಂದು ಕುಂಟೆ ಇದ್ರೂ ಕೊಡ್ತೀವಿ. ಅವ್ರಿಗೆ ಎಷ್ಟೇ ಜಮೀನು ಇದ್ರೂ ಕೂಡ ಇಡಗಂಟೆ 5 ಲಕ್ಷ ಕೊಡ್ತೀವಿ ನಾವು. ಕುಮಾರಸ್ವಾಮಿ ಕೂಡ ಸಾಕಷ್ಟು ಹೇಳಿದ್ರು, ಬೇರೆ ವಿಪಕ್ಷಗಳು ಕೇಳಿದ್ರು ಸರ್ಕಾರದ ಬಳಿ ಅಷ್ಟು ಹಣನೇ ಇಲ್ಲ, ಪರಿಹಾರ ಯಾವ ರೀತಿ ಕೊಡ್ತಾರೆ, ಯಾವ ರೀತಿ ಪರಿಹಾರದ ಹಣ ಕೊಡ್ತಾ ಇದ್ರಿ, ಹೊಂದಿಸ್ತಾ ಇದ್ದೀರಿ ಅಂತೇಳಿ? ಸರ್, ಹೋರಾಟ ಮಾಡ್ತಾ ಬಂದವರಲ್ಲ ಅವರೆಲ್ಲರೂ ಕೂಡ ಒಪ್ಪಿಗೆ ಪತ್ರ ಬರ್ಸ್ಕೊಟ್ರೆ ಅವ್ರಿಗೆ ಯಾರ್ಯಾರು ಬೇಕೋ ಅವ್ರಿಗೆಲ್ಲ 15 ದಿವಸದಲ್ಲಿ ನಾವು ಕೊಡ್ತೀವಿ, ಅಮೌಂಟ್ ಕ್ಲಿಯರ್ ಮಾಡಿಸ್ತೀವಿ. ಅವ್ರಿಗೆ ಏನಾರು ಮಾಡಿಸ್ತೇ ಹೋದರೆ ನಾವು ರಾಜಕೀಯದಿಂದ ನಿವೃತ್ತಿ ಹೊಂತೀವಿ. ಮೊದಲನೇ ಹಂತವಾಗಿ ಚೆಕ್ ಕೊಡ್ತಾ ಇದ್ದೀರಿ ಸರ್, ಎಷ್ಟು ಜನಕ್ಕೆ ಚೆಕ್ ಕೊಡ್ತಾ ಇದ್ದೀರಿ? ಅಂದರೆ ಮುಂದಿನ ದಿನ ಇದು ಪ್ರೋಸೆಸ್ ಯಾವ ರೀತಿ ಇರುತ್ತೆ ಪರಿಹಾರದ ನೀಡುವಂಥದ್ದು? ಇವತ್ತು ಶುರುವಾಗಿದೆ, ಇದು ನಿರಂತರವಾಗಿ ಯಾರ್ಯಾರು ಮೊದಲು ಒಪ್ಪಿಗೆ ಕೊಡ್ತಾರೆ ಅವ್ರಿಗೆಲ್ಲರೂ ಕೂಡ ನಿರಂತರವಾಗಿ ನಾವು 30ನೇ ತಾರೀಕು ನೋಟಿಫಿಕೇಶನ್ ಮಾಡಿ ಎಲ್ಲರೂ ಕೂಡ ಹಣ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಪರಿಹಾರ ಕೊಡ್ತಾ ಇದ್ದೀರಿ, ಜೊತೆಗೆ JDS ಪಾದಯಾತ್ರೆ ಜೊತೆಗೆ ಬೇರೆ ವಿಪಕ್ಷಗಳು ಕೂಡ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಅವ್ರಿಗೆ ಏನು ಹೇಳ್ತೀರಿ ಸರ್, ಈಗ ಮತ್ತೊಂದಷ್ಟು ರೈತರುಗಳಿಗೆ ಪರಿಹಾರ ತಗೊಳ್ಳೋ ವಿಚಾರದಲ್ಲಿ ಅಂತೇಳಿ? ನೋಡಿರಿ, ಇದು ಪ್ರಾರಂಭ ಆಗಿದ್ದು JDSನವ್ರ ಕಾಲದಲ್ಲೇ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗಲೇ ರೆಡ್ ಝೋನ್ ಮಾಡಿ ಪಾಪ ಎಲ್ಲರೂ ಕೂಡ ಪಾಪದ ಕೂಪಕ್ಕೆ ತಳ್ದಂಥವ್ರು ಕುಮಾರಸ್ವಾಮಿ ಅವರು. ಅವ್ರು ಮಾಡಿದಂಥ ಅನಾಹುತ ಇವತ್ತು ಬಹುಶಃ ನಾವು SR ರೇಟು ಇವತ್ತೇನಾರು ಕಡಿಮೆ ಬೆಲೆ ಐತೆ ಈ ಭಾಗದಲ್ಲಿ ಅಂತಂದರೆ ಅವ್ರು ರೆಡ್ ಝೋನ್ ಮಾಡಿದ್ದಕ್ಕೆ, ಇಲ್ಲದೆ ಹೋಗಿದ್ರೆ ಇದ್ರ ರೇಟ್ ಬದಲಾವಣೆ ಜಾಸ್ತಿ ಆಗ್ತಿತ್ತು. ಆದರೆ ನಾವು ಪರಿಹಾರ ಕೊಡಬೇಕು ಅಂತಂದರೆ ನಾವು ಕಾನೂನಾತ್ಮಕವಾಗಿ ಕೊಡಬೇಕು. ಅದರಲ್ಲೂ ಕೂಡ ಎಷ್ಟೆಷ್ಟು ಸಾಧ್ಯ ಅನುಕೂಲ ಮಾಡಲಿಕ್ಕೆ ಎಲ್ಲವನ್ನು ಹುಡುಕಿ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಅದಕ್ಕೆ JDSನವ್ರಿಗಾಗಲಿ BJPಯವರು ಅವ್ರು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ನಾವೆಲ್ಲ ಹೋಗಿದ್ದೋ, ಅವರು ಕೂಡ ಅವತ್ತು ಬಿಡಲಿಲ್ಲ. ಅದಕ್ಕೆ ಅವರಿಬ್ಬರಿಗೂ ನೈತಿಕತೆ ಇಲ್ಲ. ಅವ್ರು ಬಿಟ್ಟು ಬೇರೆ ರೈತ ಸಂಘ ಅವ್ರಿಗೆ ಮಾಡಲಿ, ನಾವು ಅದಕ್ಕೆ ತಕರಾರಿಲ್ಲ. ಆದರೆ ಇವರಿಬ್ಬರಿಗೆ ಇದು ರಾಜಕೀಯವಾಗಿ ಮಾಡಿರ್ತಕ್ಕಂಥ ಪಿತೂರಿ ಇದು. ಇವ್ರಿಗೆ ಹೋರಾಟ ಮಾಡಲಿಕ್ಕೆ ಇವ್ರಿಗೆ ನೈತಿಕತೆಯೇ ಇಲ್ಲ. ನಾವು ಹೋದಾಗ ಅವರೇ ಮಾಡ್ಬೋದಾಗಿತ್ತಲ್ಲ, ಅವಾಗ ಅದನ್ನು ಮಾಡಲಿಲ್ಲ. ಈಗ ಸುಮ್ಮನೆ ನಮಗೆ ಕೆಟ್ಟ ಹೆಸರು ಬರಲಿ ನಮ್ಮ ಸರ್ಕಾರಕ್ಕೆ ಅಂತ ಹೋರಾಟ ಮಾಡ್ತಾವ್ರೆ. ಮಾಡ್ಕೊಳ್ಳಿ, ರೈತ ಸಂಘನೋ ಅಥವಾ ಬೇರೆ ಸಂಘ ಸಂಸ್ಥೆಗಳು ಹೋರಾಟ ಮಾಡಿದ್ರೆ ಅದು ಗೌರವ ಐತೆ, ಅರ್ಥ ಐತೆ. ಇವ್ರಿಗೆ ನೈತಿಕತೆ ಇಲ್ಲದೆ ಇರ್ತಕ್ಕಂಥ ಹೋರಾಟಕ್ಕೆ ಅರ್ಥ ಇಲ್ಲ. ನಾನು ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು, ದಯಮಾಡಿ ಜಮೀನು ಶೇರ್ಗೆ ಹೋಗಿ. ಕುಮಾರಸ್ವಾಮಿ ಅವ್ರು 40% ಅಂತ ಹೇಳಿದರು, ನಾವು 50% ಕೊಡ್ತಾಯಿದ್ದೀವಿ. ಯಾರು ಕೂಡ ಜಮೀನನ್ನು ಕಳ್ಕೊಬೇಡಿ. ಮುಂದೆ ಭಾಳ ವಿಶೇಷವಾಗಿ ಅಭಿವೃದ್ಧಿ ಆಗ್ತಕ್ಕಂಥ ಈ ಪಟ್ಟಣದಲ್ಲಿ ನಿಮ್ಮ ಜಾಗ ಇದ್ದರೆ ನಿಮಗೆ ಇವತ್ತಿನ ಪ್ರಕಾರ ಇವತ್ತೇ ನೀವು ಡೆವಲಪ್ಡ್ ಏರಿಯಾದಲ್ಲಿ 50% ಶೇರ್ ಮಾರಿದ್ರೆ 1 ಎಕರೆಗೆ 5 ರಿಂದ 6 ಕೋಟಿ ಸಿಗ್ತದೆ, 4 ರಿಂದ 5 ಕೋಟಿ ಖಂಡಿತ ಸಿಗ್ತದೆ. ಅದರಿಂದ ದಯಮಾಡಿ ಯಾರು ದುಡ್ಡು ತೊಗೋಬೇಡಿ, ಶೇರ್ಗೆ ಹೋಗಿ ಅಂತ ಹೇಳಿ ನಾನು ಮನವಿ ಕೈ ಜೋಡಿಸಿ ನಮ್ಮ ರೈತರನ್ನ ಮನವಿ ಮಾಡ್ತೀನಿ. ಆಮೇಲೆ ಜೊತೆಯಲ್ಲಿ ನಮ್ಮ ಎಲ್ಲ GBDA ಮೆಂಬರ್ಗಳು ಕೂಡ ಸಾಕಷ್ಟು ಈ ರೇಟನ್ನು ಎನ್ಹಾನ್ಸ್ ಮಾಡಲಿಕ್ಕೆ, ಮರ ಮಾಲ್ಕಿಗೆ ಅನುಕೂಲ ಮಾಡಲಿಕ್ಕೆ ಇವರೆಲ್ಲರೂ ಕೂಡ ಹೋರಾಟ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಹತ್ರ, DK ಸುರೇಶ್ ಅವ್ರ ಹತ್ರ, ನಮ್ಗಳ ಹತ್ರ ಎಲ್ಲ ನಮ್ಮ ಮೇಡಮ್ ಕಲ್ಯಾಣ್ ಕುಮಾರಿರವರು, ಮತ್ತು ನರಸಿಂಹಣ್ಣ, ಪುಟ್ಟಣ್ಣ, ನಮ್ಮ ಅಧ್ಯಕ್ಷರು ನಟರಾಜ್ ಅವರು, ಆಮೇಲೆ ನಮ್ಮ ಅವರಿನ್ನು ಆನಂದ್ ತೀರ್ಥ ಅವರು, ನಾವೆಲ್ಲ ಸಾಕಷ್ಟು. ಈಗ ನೀವು ಹೇಳಿದ್ರಿ ಯಾಕೆ ಇಷ್ಟು ಲೇಟ್ ಮಾಡಿದ್ರಿ, ಈಗ ಇವ್ರು ಹೋರಾಟ ಮಾಡಿದ್ರು ಅಂತ ಜಾಸ್ತಿ ಮಾಡಿಬಿಟ್ರ ಅಂತಲ್ಲ, ಅದಲ್ಲ. ನಾವು ಕೊಡಬೇಕು ಅಂತ ಅಂದಾಗ, ಜಾಸ್ತಿ ಕೊಡಬೇಕು ಅಂದಾಗ ಕಾನೂನಿನ ತೊಡಕು ಬರದೇ ಇರತಕ್ಕಂಥ ರೀತಿಯಲ್ಲಿ ತೀರ್ಮಾನ ಮಾಡಲಿಕ್ಕೆ 5-6 ತಿಂಗಳಾಗೋಯ್ತು ನಮಗೆ. ಈಗ ನಾವು ಒಂದು ಹಂತಕ್ಕೆ ಬಂದಿದ್ದೀವಿ. ಆಮೇಲೆ ಅವ್ರು ಹೇಳಿದ್ರು, ನಾನು ಒಂದು ಕೇಳೋದು ವಿರೋಧ ಪಕ್ಷದವ್ರಿಗೆ, ಅಶೋಕ್ ಅಣ್ಣಂಗಾಗಲಿ, ವಿಜೇಂದ್ರಣ್ಣಂಗಾಗಲಿ, ಅಥವಾ ಕುಮಾರಸ್ವಾಮಿ ಅವ್ರಿಗಾಗಲಿ, ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ, DK ಶಿವಕುಮಾರ್ ಆದ ತಕ್ಷಣ ನೀವು ಯಾಕೆ ಎಷ್ಟೇ ಆ್ಯಕ್ಟಿವ್ ಆಗ್ಬಿಟ್ರಿ? ನೀವು ಸಿದ್ದರಾಮಯ್ಯವ್ರ ಕಾಲದಲ್ಲೂ ಇತ್ತಲ್ಲ ಚರ್ಚೆ, ಯಾಕೆ ಅವತ್ತು ಆ್ಯಕ್ಟಿವ್ ಆಗಲಿಲ್ಲ ನೀವು? ಅವತ್ತು ನೀವು ಮಾಡಿದರೆ ನಿಜವಾದ ಹೋರಾಟ ಅನ್ಕೋತಿದ್ದೋ. ಇದು ಇವಾಗ ಶುರು ಮಾಡಿರೋದು ಮುಖ್ಯಮಂತ್ರಿ ಆದಮೇಲೆ ನಿರಂತರವಾಗಿ. ಕುಮಾರಸ್ವಾಮಿ ಇದು ನಿಖಿಲ್ ಕುಮಾರಸ್ವಾಮಿ ಎಷ್ಟು ಸರಿ ಬಂದವ್ರೆ DK ಶಿವಕುಮಾರ್ ಅವ್ರು ಆದಮೇಲೆ? ಇದು ನಾಳೆ ಬರ್ತಾ ಇರೋದು 4ನೇ ಸರಿನೋ 5ನೇ ಸರಿನೋ? ಏನು ಅಷ್ಟೊಂದು ಸರಿ ಬರೋವಂಥದ್ದು ಏನಿತ್ತು? ದಯಮಾಡಿ ಜನ ಏನು ದಡ್ರಲ್ಲ, ಜನ ಅರ್ಥ ಮಾಡ್ಕೊತಾರೆ ಎಲ್ಲ ವಿಚಾರನೂ. ಇದಿಷ್ಟು ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಮಾತು. ರಾಮನಗರದಿಂದ ಪ್ರವೀಣ್ MH, ಪವರ್ TV.